ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಕೂಡ ಪ್ರತಿ ತಿಂಗಳು ನಿಮಗೆ ಬಡ್ಡಿ ರೂಪದಲ್ಲಿ ಒಂದು ಪ್ಯಾಸಿವ್ ಇನ್ಕಮ್ ಬರಬೇಕು ಅಂತಂದರೆ ನೀವು ಸುರಕ್ಷಿತವಾದಂಥ ಒಂದು ಹೂಡಿಕೆಯನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ನೀವು ಅಂಚೆ ಕಚೇರಿಯನ್ನೇ ನೀವು ಒಂದು ವೇಳೆ ಸೆಲೆಕ್ಟ್ ಮಾಡಿದಿರಿ ಅಂತ ತಿಳ್ಕೊಡ್ರಿ, ಅಲ್ಲಿ ಪ್ರತಿಯೊಂದು ಸ್ಕೀಮ್ನಲ್ಲಿ ಕೂಡ ನಿಮ್ಮ ಹಣ ಸುರಕ್ಷಿತವಾಗಿ ಇರುತ್ತೆ. ಜೊತೆಗೆ ನೀವೇನಾದರೂ ಪೋಸ್ಟ್ ಆಫೀಸಿನಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ, ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದರೆ, ನೀವು ಹೂಡಿಕೆ ಮಾಡಿರ್ತಕ್ಕಂಥ ಒಂದು ಹಣ ಸೇಫ್ ಆಗಿರುತ್ತೆ. ಜೊತೆಗೆ ಆ ಒಂದು ಹೂಡಿಕೆ ಮಾಡಿರ್ತಕ್ಕಂಥ ಹಣದಿಂದ ನೀವು ಪ್ರತಿ ತಿಂಗಳು ಕೂಡ ಬಡ್ಡಿಯ ರೂಪದಲ್ಲಿ ಒಂದು ಪ್ಯಾಸಿವ್ ಇನ್ಕಮನ್ನು ಪಡ್ಕೋಬೋದು. ಹಾಗಾದರೆ ಸ್ನೇಹಿತರೆ, ಪೋಸ್ಟ್ ಆಫೀಸಿನಲ್ಲಿರ್ತಕ್ಕಂತಹ ಒಂದು ಪ್ಯಾಸಿವ್ ಇನ್ಕಮ್ ನೀಡುವಂತಹ ಆ ಒಂದು ಯೋಜನೆ ಅಥವಾ ಸ್ಕೀಮ್ ಯಾವುದು? ಜೊತೆಗೆ ಈ ಒಂದು ಸ್ಕೀಮ್‌ನಲ್ಲಿ ಯಾರ್ಯಾರು ಹಣವನ್ನು ಹೂಡಿಕೆ ಮಾಡಬಹುದು? ಈ ಒಂದು ಸ್ಕೀಮಿನ ಮಿತಿ ಏನು? ಜೊತೆಗೆ ಈ ಒಂದು ಸ್ಕೀಮಿನ ಬಡ್ಡಿಯ ದರ ಏನು? ಈ ಎಲ್ಲ ಮಾಹಿತಿಯನ್ನು ನೀವು ಈ ಒಂದು ವಿಡಿಯೋದ ಮೂಲಕ ತಿಳ್ಕೊಬೋದು. ಸ್ನೇಹಿತರೆ, ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಒಂದು ವೇಳೆ ಸ್ನೇಹಿತರೆ ನೀವು ನಮ್ಮ ಈ ಒಂದು ಚಾನಲನ್ನು ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದರೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಸ್ನೇಹಿತರೆ, ಪೋಸ್ಟ್ ಆಫೀಸಿನಲ್ಲಿ ನಾನಾ ರೀತಿಯ ಒಂದು ಸೇವಿಂಗ್ ಸ್ಕೀಮ್ಗಳು, ಅದರಲ್ಲಿ ಕೂಡ ಉಳಿತಾಯ ಯೋಜನೆಗಳಿದ್ದು, ನೀವು ಯಾವ ಒಂದು ಯೋಜನೆಯ ಮೂಲಕ ಹಣವನ್ನು ಹೂಡ್ತೀರಿ ಅದರ ಮೇಲೆ ನಿಮ್ಮ ರಿಟರ್ನ್ಸ್ ಏನೈತಿ ನಿರ್ಧಾರ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ನೀವು ಪ್ರತಿ ತಿಂಗಳು ಪ್ಯಾಸಿವ್ ಇನ್ಕಮ್ ಬರಬೇಕು ಅಂತಂದರೆ ಪೋಸ್ಟ್ ಆಫೀಸಿನ ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಹಾಗಾದರೆ ಸ್ನೇಹಿತರೆ, ಪೋಸ್ಟ್ ಆಫೀಸಿನ ಆ ಒಂದು ಸ್ಕೀಮ್ ಯಾವುದು ಅಂತ ನಾವು ನೋಡೋದಾದರೆ, ಸ್ನೇಹಿತರೆ, ಪೋಸ್ಟ್ ಆಫೀಸಿನ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತೇಳಿ ಒಂದು ಯೋಜನೆ ಅಥವಾ ಸ್ಕೀಮ್ ಇದ್ದು, ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದರೆ ನೀವು ಪ್ರತಿ ತಿಂಗಳು ಬಡ್ಡಿಯ ರೂಪದಲ್ಲಿ ಒಂದು ಪ್ಯಾಸಿವ್ ಇನ್ಕಮನ್ನು ಪಡಿತಾ ಹೋಗ್ತೀರಿ. ಸ್ನೇಹಿತರೆ, ಹಾಗಾದರೆ ಈ ಒಂದು ಪೋಸ್ಟ್ ಆಫೀಸಿನ MI ಸ್ಕೀಮ್ ಅಂದರೆ ಏನು? ಈ ಒಂದು ಯೋಜನೆಯಲ್ಲಿ ನಾವು ಎಷ್ಟು ಹಣವನ್ನು ಹೂಡಿಕೆ ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ, ಸ್ನೇಹಿತರೆ, ಪೋಸ್ಟ್ ಆಫೀಸ್ MIS ಅಂತಂದರೆ ಪ್ರತಿ ತಿಂಗಳು ಬಡ್ಡಿಯನ್ನು ಪಡೆಯುವಂತಹ ಒಂದು ಸ್ಕೀಮು. ಅಂದರೆ ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನು ಫಿಕ್ಸ್ಡ್ ಡಿಪಾಸಿಟ್ ಟೈಪ್, ಅಂದರೆ 5 ವರ್ಷಗಳ ಅವಧಿವರೆಗೆ ನೀವು ಹಣವನ್ನು ಲಂಪ್ಸಮ್ ಅಮೌಂಟನ್ನು ನೀವು ಡಿಪಾಸಿಟ್ ಮಾಡಬೇಕಾಗತ್ತೆ. ಅಂದರೆ ನೀವು ಈ ಒಂದು ಖಾತೆಯನ್ನು ಸಿಂಗಲ್ ಅಕೌಂಟ್ ಹೋಲ್ಡರ್ ಅಂತ ನಾವು ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ನೀವು ಏನಾದರೂ ಈ ಒಂದು ಖಾತೆಯನ್ನು ನೀವು ತೆರೆದಿರಿ ಅಂತ ತಿಳ್ಕೊಳ್ಳಿ, ಅಪ್ ಟು 9 ಲಕ್ಷ ರೂಪಾಯಿವರೆಗೆ ನೀವು ಈ ಒಂದು ಖಾತೆಯಲ್ಲಿ ಹಣವನ್ನು ಹೂಡಿಕೆ ಮಾಡ್ಬೋದು. ಅದೇ ರೀತಿ ಜಾಯಿಂಟ್ ಆಗಿ ಕೂಡ ನೀವು ಈ ಒಂದು ಖಾತೆಯನ್ನು ತೆರೆಯಬಹುದು. ಆ ಒಂದು ಜಾಯಿಂಟ್ ಖಾತೆಯಲ್ಲಿ ನೀವು 15 ಲಕ್ಷ ರೂಪಾಯಿವರೆಗೆ ನೀವು ಹಣವನ್ನು ಹೂಡಿಕೆ ಮಾಡಬಹುದು. ಈ ಒಂದು ಹಣವನ್ನು ಹೂಡಿಕೆಯನ್ನು ಮಾಡಿರ್ತೀರಿ, ಈ ಒಂದು ಹೂಡಿಕೆ ಮಾಡಿರ್ತಕ್ಕಂಥ ಹಣದ ಮೇಲೆ ನಿಮಗೆ ಪ್ರತಿ ತಿಂಗಳು ನೀವು ಬಡ್ಡಿಯ ರೂಪದಲ್ಲಿ ಹಣವನ್ನು ಪ್ಯಾಸಿವ್ ಇನ್ಕಮ್ ಆಗಿ ಪಡ್ಕೋಬಹುದು. ಸ್ನೇಹಿತರೆ, ಈ ಒಂದು ಹಣವನ್ನು ನೀವು ಹೂಡಿಕೆ ಮಾಡಿರ್ತಕ್ಕಂಥ ಹಣದ ಮೇಲೆ 7.4 ಅಂದರೆ 7.4% ನೀವು ಬಡ್ಡಿಯನ್ನು ಪಡಿತಾ ಹೋಗ್ತೀರಿ. ಹಾಗಾದರೆ ಸ್ನೇಹಿತರೆ, ಈ ಒಂದು ಖಾತೆಯನ್ನು ನೀವು ಮಿನಿಮಮ್ ಎಷ್ಟು ರೂಪಾಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು? ಈಗ ನೀವು ಆಲ್ರೆಡಿ ಮ್ಯಾಕ್ಸಿಮಮ್ ಅಮೌಂಟನ್ನು ತಿಳ್ಕೊಂಡಿದ್ದೀರಿ. ಅಂದರೆ ಸಿಂಗಲ್ ಅಕೌಂಟಿಗೆ 9 ಲಕ್ಷ ರೂಪಾಯಿ, ಜಾಯಿಂಟ್ ಅಕೌಂಟಿಗೆ 15 ಲಕ್ಷ ರೂಪಾಯಿ. ಆದರೆ ಮಿನಿಮಮ್ ಈಗ ನೀವು ಕೇಳ್ಬೋದು, ನೀವು 1 ಲಕ್ಷ, 2 ಲಕ್ಷ, 3 ಲಕ್ಷ ಅಥವಾ 6 ಲಕ್ಷ, 7 ಲಕ್ಷ ಈ ಥರ ಅಕೌಂಟನ್ನು ನಾವು ಓಪನ್ ಮಾಡೋಕ್ಕೆ ಬರುತ್ತೋ ಇಲ್ಲೋ ಅಂತೇಳಿ. ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಸಿಂಗಲ್ ಆಗಿ, ಅಂದರೆ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ನೀವು 9 ಲಕ್ಷದ ಒಳಗಡೆ ಎಷ್ಟು ಬೇಕಾದಷ್ಟು ಅಕೌಂಟ್ಗಳನ್ನು ನೀವು ಓಪನ್ ಮಾಡ್ಕೋಬೋದು. ಅದೇ ರೀತಿ ಜಾಯಿಂಟ್ ಅಕೌಂಟು ಕೂಡ ಒಂದು ಲಿಮಿಟು 15 ಲಕ್ಷ ರೂಪಾಯಿ. ಬಟ್ ಮಿನಿಮಮ್ ಅಮೌಂಟು 1,000 ರೂಪಾಯಿಯಿಂದ. ಹಾಗಾಗಿ ಈ ಒಂದು ಖಾತೆಯ ಮಿನಿಮಮ್ ಅಮೌಂಟು 1,000 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಜೊತೆಗೆ ಗರಿಷ್ಠ ಒಂದು ಅಮೌಂಟು 15 ಲಕ್ಷ ರೂಪಾಯಿ ಆಗಿರುತ್ತೆ. ಹಾಗಾದರೆ ಈ ಒಂದು ಖಾತೆಯನ್ನು ಯಾರು ಓಪನ್ ಮಾಡ್ಕೋಬಹುದು? ಸ್ನೇಹಿತರೆ, ಈ ಒಂದು ಖಾತೆಯನ್ನು ನೀವು ಈಗಾಗಲೇ ತಿಳಿದಿರೋ ಹಾಗೆ ಸಿಂಗಲ್ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ, ಜೊತೆಗೆ ಇಬ್ಬರು ಹೆಸರಿನ ವ್ಯಕ್ತಿಗಳ ಇಬ್ಬರು ಅಂದರೆ ಜಾಯಿಂಟ್ ಆಗಿ ಕೂಡ ಈ ಒಂದು ಖಾತೆಯನ್ನು ಓಪನ್ ಮಾಡ್ಕೋಬಹುದು. ಇನ್ನು ಈ ಒಂದು ಖಾತೆಯ ಮೇಲೆ ನಿಮಗೆ 7.4 ಇಂಟ್ರೆಸ್ಟನ್ನು ಕೂಡ ನೀಡಲಾಗುತ್ತೆ. ಅದು ಕೂಡ ಪ್ರತಿ ತಿಂಗಳು ನೀವು ಈ ಒಂದು ಹಣವನ್ನು ನೀವು ಪಡಿತಾ ಹೋಗ್ತೀರಿ.
ಸ್ನೇಹಿತರೆ, ಒಂದು ವೇಳೆ ಈ ಒಂದು ಸಿಂಗಲ್ ಅಕೌಂಟಿನಲ್ಲಿ ಈ ಒಂದು ಹಣವನ್ನು ಹೂಡಿಕೆ ಮಾಡಿದ್ರಿ ಅಂದರೆ 9,00,000 ರೂಪಾಯಿವರೆಗೆ ನೀವು ಹಣವನ್ನು ಹೂಡಿಕೆ ಮಾಡಿದ್ರಿ ಅಂತ ತಿಳ್ಕೊರಿ. ಪ್ರತಿ ತಿಂಗಳು ನೀವು 5,550 ರೂಪಾಯಿ ಇಂಟ್ರೆಸ್ಟನ್ನು ನೀವು ಪ್ರತಿ ತಿಂಗಳು ಪಡಿತಾ ಹೋಗ್ತೀರಿ. ಅದೇ ರೀತಿ ಜಾಯಿಂಟಾಗಿ ಓಪನ್ ಮಾಡಿದರೆ 9,250 ರೂಪಾಯಿ ಹಣವನ್ನು ಬಡ್ಡಿ ರೂಪದಲ್ಲಿ ಪ್ರತಿ ತಿಂಗಳು ನೀವು ಪಡಿತಾ ಹೋಗ್ತೀರಿ. ಹಾಗಾದರೆ ಈ ಒಂದು ಎಷ್ಟು ವರ್ಷಗಳವರೆಗೆ ನೀವು ಹಣವನ್ನು ಪಡಿತಾ ಹೋಗ್ಬೋದು? ಸ್ನೇಹಿತರೆ, ಈ ಒಂದು ಖಾತೆಯ ಮಿತಿ 5 ವರ್ಷ ಆಗಿರುತ್ತೆ. 5 ವರ್ಷಗಳವರೆಗೆ ನೀವು ಪ್ರತಿ ತಿಂಗಳು ಕೂಡ ಈ ಒಂದು ಹಣವನ್ನು ಬಡ್ಡಿ ರೂಪದಲ್ಲಿ ಪಡಿತಾ ಹೋಗ್ಬೋದು. ಸ್ನೇಹಿತರೆ, ಈ ಒಂದು ಪೋಸ್ಟ್ ಆಫೀಸಿನ MIS ಅಕೌಂಟನ್ನು ನೀವು ಪ್ರೀ ಮ್ಯಾಚೂರ್ ಆಗಿ ಸಹ ಕ್ಲೋಸ್ ಮಾಡ್ಕೋಬೋದು. ಅಂದರೆ ಸ್ನೇಹಿತರೆ, ಈ ಒಂದು ಖಾತೆಯ ಅವಧಿ 5 ವರ್ಷ ಆಗಿರುತ್ತೆ. ಆದರೆ ನೀವು ಒಂದು ವೇಳೆ ಈ ಒಂದು ಖಾತೆಯನ್ನು 5 ವರ್ಷದ ಮುಂಚಿತವಾಗಿ ನೀವು ಕ್ಲೋಸ್ ಮಾಡ್ತೀನಿ ಅಂತಂದರೆ ನೀವು ಈ ಒಂದು ಖಾತೆಯನ್ನು 1 ವರ್ಷದ ನಂತರ ಮತ್ತು 3 ವರ್ಷದ ಒಳಗಡೆ ಆ ಒಂದು ಪೀರಿಯಡ್ನಲ್ಲಿ ನೀವು ಏನಾದರೂ ಕ್ಲೋಸ್ ಮಾಡಿದರೆ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಹಣದ 2% ಹಣವನ್ನು ಈ ಒಂದು ಖಾತೆಯಿಂದ ಡಿಡಕ್ಟ್ ಮಾಡಿ ಉಳಿದ ಹಣವನ್ನು ನಿಮಗೆ ಅಂದರೆ ಖಾತೆದಾರರಿಗೆ ನೀಡಲಾಗುತ್ತೆ. ಅಂದರೆ ಸ್ನೇಹಿತರೆ, ಈ ಒಂದು ಖಾತೆಯನ್ನು ಓಪನ್ ಮಾಡಿದಾಗಿನಿಂದಲೂ ಸಹ ನೀವೇನೈತಿ ಪ್ರತಿ ತಿಂಗಳೂ ಬಡ್ಡಿಯನ್ನು ಪಡಿತಾ ಹೋಗಿರ್ತೀರಿ. ಹೀಗಾಗಿ ಈ ಒಂದು ಮಿನಿಮಮ್ ಅಂದರೆ ನೀವು 1 ವರ್ಷದ ನಂತರ 3 ವರ್ಷದ ಒಳಗಡೆ ಏನು ಕ್ಲೋಸ್ ಮಾಡ್ತೀರಿ ಆ ಸಮಯದಲ್ಲಿ ಕೂಡ ಈ ಒಂದು ಬಡ್ಡಿಯನ್ನು ನೀವು ಪಡಿತಾ ಇರ್ತೀರಿ. ಹೀಗಾಗಿ ಆ ಒಂದು 2% ಹಣವನ್ನು ಇಲ್ಲಿ ಡಿಡಕ್ಟ್ ಮಾಡಿ ಖಾತೆದಾರರಿಂದ ಡಿಡಕ್ಟ್ ಮಾಡಿ ಉಳಿದ ಹಣವನ್ನು ಮಾತ್ರ ಖಾತೆದಾರರಿಗೆ ನೀಡಲಾಗುತ್ತೆ. ಅದೇ ರೀತಿ ಸ್ನೇಹಿತರೆ, 3 ವರ್ಷದ ನಂತರ ಮತ್ತು 5 ವರ್ಷದ ಒಳಗಡೆ ನೀವು ಈ ಒಂದು ಖಾತೆಯನ್ನು ಕ್ಲೋಸ್ ಮಾಡ್ತೀನಿ ಅಂತಂದರೆ ನೀವು ಡಿಪಾಸಿಟ್ ಮಾಡಿರ್ತಕ್ಕಂಥ ಹಣದ 1% ಹಣವನ್ನು ಡಿಡಕ್ಟ್ ಮಾಡಿ ರಿಮೈನಿಂಗ್ ಅಮೌಂಟನ್ನು ನಿಮಗೆ ಕೊಡಲಾಗುತ್ತೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಖಾತೆಯನ್ನು ನೀವು 5 ವರ್ಷಗಳವರೆಗೆ ನೀವು ಕೂಡ ಕಂಟಿನ್ಯೂ ಮಾಡಿದರೆ ಮಾತ್ರ ನಿಮಗೆ ಲಾಭ ಆಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ನೀವು ಈ ಒಂದು ಖಾತೆಯನ್ನು ಓಪನ್ ಮಾಡಿದ ನಂತರ ಈ ಒಂದು ಬಡ್ಡಿಯನ್ನು ಕೂಡ ನೀವು ನೆಕ್ಸ್ಟ್ ಬರ್ತಕ್ಕಂಥ ರೆಕರಿಂಗ್ ಡಿಪಾಸಿಟ್ ಅಕೌಂಟು ಆ ಒಂದು ರೆಕರಿಂಗ್ ಡಿಪಾಸಿಟ್ ಅಕೌಂಟನ್ನು ಸಹ ಓಪನ್ ಮಾಡೋದ್ರ ಮೂಲಕ ನೀವು ಹೆಚ್ಚಿನ ಬಡ್ಡಿಯನ್ನು ಪಡ್ಕೋಬೋದು. ಯಾವ ರೀತಿಯಾಗಿ ಸ್ನೇಹಿತರೆ, ನೀವು ಒಂದು ವೇಳೆ ಈ ಒಂದು ಖಾತೆಯನ್ನು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿದಿರಿ ಅಂತ ತಿಳ್ಕೊಳ್ಳಿ. 15 ಲಕ್ಷ ರೂಪಾಯಿದ ಒಂದು ಜಾಯಿಂಟ್ ಅಕೌಂಟು ಓಪನ್ ಮಾಡಿದಾಗ ಪ್ರತಿ ತಿಂಗಳು 9,750 ರೂಪಾಯಿ ಹಣವನ್ನು ನೀವು ಪಡಿತಾ ಹೋಗ್ತೀರಿ. ಒಂದು ವೇಳೆ ಈ ಒಂದು 9,750 ರೂಪಾಯಿ ಹಣವನ್ನು ಪಡಿತಾ ಹೋಗುವ ಸಂದರ್ಭದಲ್ಲಿ ನೀವೇನಾದರೂ ನಾನು ಇನ್ನೊಂದು ರೆಕರಿಂಗ್ ಡಿಪಾಸಿಟ್ ಅಂದರೆ ಪ್ರತಿ ತಿಂಗಳು ಡಿಪಾಸಿಟ್ ಮಾಡುವಂಥ ಒಂದು ಸ್ಕೀಮ್. ಈ ಒಂದು ಸ್ಕೀಮ್ನಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡ್ತಾ ಹೋದರೆ ನಿಮ್ಮ ಹಣ ಪ್ರತಿ ಇಂಟ್ರೆಸ್ಟು ಅಂದರೆ ನೀವೇನು MIS ಇಂಟ್ರೆಸ್ಟನ್ನು ಅದೇ ಸೇಮ್ ಡಿನಾಮಿನೇಷನಲ್ಲಿ ನೀವು RD ಅಕೌಂಟ್ ಓಪನ್ ಮಾಡಿದರೆ RD ಅಕೌಂಟಿನ ಒಂದು ಹಣ ಪ್ಲಸ್ ನಿಮಗೆ 9,750 ಪ್ರತಿ ತಿಂಗಳಾದರೆ ನಿಮ್ಮದು ಮೆಚುರಿಟಿಯಾಗಿ ನೀವು ಪ್ರಿನ್ಸಿಪಲ್ ನಿಮ್ಮ ಅಮೌಂಟೇ ಪ್ರಿನ್ಸಿಪಲ್ 5,55,000 ಆಗಿರುತ್ತೆ. ಜೊತೆಗೆ ಇಂಟ್ರೆಸ್ಟು 1,05,136 ರೂಪಾಯಿ ಅಂದರೆ ಟೋಟಲ್ ನಿಮಗೆ 6,60,000 ರೂಪಾಯಿ ಪ್ಲಸ್ 136 ರುಪೀಸು ನಿಮಗೆ ಈ ಒಂದು RD ಅಕೌಂಟಿನಿಂದ ಮೆಚುರಿಟಿ ಆಗುತ್ತೆ. ಅಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ 2 ಟೈಪ್ ಬೆನಿಫಿಟ್ ಆಗುತ್ತೆ. ಒಂದು, ನೀವು ಇಟ್ಟಿರ್ತಕ್ಕಂಥ ಹಣವನ್ನು ಬಡ್ಡಿ ರೂಪದಲ್ಲಿ ನೀವು ಪಡ್ಕೋಬೋದು. ಜೊತೆಗೆ ಅದೇ ಬಡ್ಡಿಯನ್ನು ಕೂಡ ನೀವು ಏನು ಮಾಡ್ಬೋದು, ರೆಕರಿಂಗ್ ಡಿಪಾಸಿಟ್ ಅಕೌಂಟಿಗೆ ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ ಟೋಟಲ್ ಏನಾಗುತ್ತೆ 11.5% ನಿಮಗೆ ಏನೈತಿ ರೇಟ್ ಇಂಟ್ರೆಸ್ಟು ಈ 2 ಖಾತೆಯಿಂದ ನಿಮಗೆ ಸಿಗುತ್ತೆ. ಹೀಗಾಗಿ ಈ ಒಂದು ಖಾತೆಯನ್ನು ನೀವು ಮಾಡಿಸಿದಾದಲ್ಲಿ ನಿಮಗೆ ಹೆಚ್ಚಿನ ಲಾಭವನ್ನು ನೀವು ಪಡ್ಕೋಬೋದು. ಜೊತೆಗೆ ನೀವು ಈ ಒಂದು MIS ಖಾತೆಯನ್ನು ನೀವು ಮಾಡಿಸ್ತೀನಿ ಅಂತಂದರೆ ನಿಮ್ಮ ಸಮೀಪ ಇರತಕ್ಕಂತಹ ಯಾವುದೇ ಒಂದು ಅಂಚೆ ಕಚೇರಿಗೆ ನೀವು ಭೇಟಿ ಆಗೋದ್ರ ಮೂಲಕ ಈ ಒಂದು ಖಾತೆಯನ್ನು ಮಾಡಿಸ್ಕೋಬೋದು. ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಇಲ್ಲಿ ಶೇರ್ ಮಾಡಿರ್ತೀನಿ. ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.